ಮಲಯಾಳದಲ್ಲಿ ಕಪ್ಪ ಅಂತ ಕರೀತಾರೆ, ಕನ್ನಡದಲ್ಲಿ ಮರಗೆಣಸು ಅಂತಾರೆ, ಇಂಗ್ಲೀಷ್ನಲ್ಲಿ ಟ್ಯಾಪಿಯೋಕಾ ಅಂತಾರೆ. ಈ ಮರಗೆಣಸಿದೆಯಲ್ಲ, ಇದೊಂದು ವಿಶೇಷ ಆಹಾರ. ಕೇರಳದಲ್ಲಿ ಇದನ್ನು ಹೆಚ್ಚು ಬಳಸ್ತಾರೆ. ಇದನ್ನು ನೋಡಿ, ಇದರ ಸಿಪ್ಪೆ ಗಡಸಾಗಿರುತ್ತೆ. ಅದನ್ನು ಈ ರೀತಿ ನೀವು ಆರಿಸ್ಬೇಕು. ಒಳಗಿರುವಂಥ ಗೆಣಸು ಈ ರೀತಿ ಇರುತ್ತೆ. ಇದನ್ನು ತೊಳೆದು ಸಣ್ಣ ತುಂಡು ಮಾಡಿ ರುಚಿಗೆ ತಕ್ಕ ಉಪ್ಪು ಹಾಕಿ ಬೇಯಿಸಿಟ್ಕೊಳ್ಳಿ. ನಂತರ ಒಗ್ಗರಣೆ ಹಾಕಿ ಸಾಸಿವೆ ಚಟಾಪಟ ಆದ ಮೇಲೆ ಬೇಯಿಸಿದ ಮರಗೆಣಸಿನ ತುಂಡುಗಳನ್ನು ಅದಕ್ಕೆ ಹಾಕಿಬಿಟ್ಟು ಅದನ್ನು ಸ್ಮ್ಯಾಶ್ ಮಾಡಬೇಕು. ಅಂದರೆ ಪುಡಿ ಪುಡಿ ಮಾಡಬೇಕು. ಪುಡಿ ಪುಡಿ ಮಾಡಿದ ಮೇಲೆ ನೀವು ಬೇಕಾದ ಮಸಾಲೆನ ಹಾಕೋಬೋದು. ಇನ್ನೂ ಭಾಳಷ್ಟು ಜನ ಅದಕ್ಕೇನು ಹಾಕ್ತಾರೆ ಅಂತ ಹೇಳಿದರೆ ಒಗ್ಗರಣೆ ಮಾಡಿರ್ತಾರೆ, ಅದು ಘಮ ಘಮ ಅಂತಿರುತ್ತೆ. ಅದಕ್ಕೆ ಸ್ವಲ್ಪ ತೆಂಗಿನ ತುರಿ ಹಾಕ್ತಾರೆ, ಹಸಿ ಮೆಣಸನ್ನು ಕತ್ತರಿಸಿ ಹಾಕ್ತಾರೆ, ಕೆಲವರು ಹಾಕಲ್ಲ. ಅದರ ಮೇಲೆ ಲಿಂಬೆ ರಸನ ಸ್ವಲ್ಪ ಸೇರಿಸ್ತಾರೆ. ಅದು ಸೇರಿಸ್ಬಿಟ್ಟು ಅರಿಶಿಣ ಪುಡಿ ಹಾಕ್ತಾರೆ. ಈ ರೀತಿ ಅದನ್ನೆಲ್ಲ ತಿರ್ಸಿದ ತಕ್ಷಣ ಒಳ್ಳೆ ಉಪ್ಪಿಟ್ಟು ರೀತಿ ಆಗುತ್ತೆ. ಅದಕ್ಕೆ ಚಟ್ನಿ, ಮೊಸರು, ದಾಲ್ ಇದನ್ನೆಲ್ಲ ಸೇರಿಸ್ಕೊಂಡು ಊಟ ಮಾಡ್ತಾರೆ. ಅದನ್ನು ಉಪ್ಪಿಟ್ಟು ರೀತಿಯಲ್ಲಿ ಉಪಹಾರಕ್ಕೂ ಬಳಸ್ತಾರೆ, ಮಧ್ಯಾಹ್ನ ರಾತ್ರಿ ಊಟಕ್ಕೂ ಬಳಸ್ತಾರೆ. ಇನ್ನು ಮಾಂಸಾಹಾರಿಗಳು ಮೀನು ಸಾರು, ಮಾಂಸದ ಸಾರು, ಕೋಳಿ ಸಾರುಗಳಲ್ಲಿ ಈ ಕಪ್ಪಾದ ಉಪ್ಪಿಟ್ಟನ್ನು ಬಳಸ್ತಾರೆ. ಇದು ಅನ್ನದ ರೀತಿ ಬಳಕೆ ಆಗುತ್ತೆ. ಹಾಗಾಗಿ ಇದೊಂದು ವಿಶೇಷ ಆಹಾರ. ಇದನ್ನು ಕೇರಳದವರು ಹೆಚ್ಚು ಬಳಸ್ತಾರೆ. ಬೇರೆ ಪ್ರದೇಶದಲ್ಲಿ ಇದನ್ನು ಟೆಕ್ಸ್ಟೈಲಲ್ಲಿ ಬೇಕಾದಂಥ ಗಂಜಿಗಾಗಿ ಮತ್ತು ಸಾಬೂದಾನ್ ಅಕ್ಕಿಗಾಗಿ ಇದನ್ನು ಬಳಸ್ತಾರೆ. ಇದು ಕೇರಳಕ್ಕೆ ಬಂದಂಥ ಒಂದು ರೋಚಕ ಕಥೆ ಕೂಡ ಇದೆ. ಬರಗಾಲದ ದಿನ ತ್ರಿವಂಕೂರ್ ರಾಜ ಇದನ್ನು ಕೇರಳದ ಜನರಿಗೆ ಪರಿಚಯಿಸಿದರು ಅನ್ನೋ ಒಂದು ಇತಿಹಾಸದ ಪುಟದಲ್ಲಿ ನಮೂದಾಗಿದೆ. ನಮ್ಮ ಮನೆಯಲ್ಲಿ ನಾನು ಈ ಟ್ಯಾಪಿಯೋಕದಿಂದ ಮರಗೆಣಸಿನಿಂದ ಮಾಡಿದಂಥ ಉಪ್ಪಿಟ್ಟನ್ನು ನೋಡಿ